ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜ ಟ್ರಸ್ಟ್ ಕೂಡಲ ಸಂಗಮ ಹಾಗೂ ಹುನಗುಂದ ಇಳಕಲ್ ಉಭಯ ತಾಲೂಕುಗಳ ಆಡಳಿತ ಇವರ ಸಹಯೋಗದೊಂದಿಗೆ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜ ಟ್ರಸ್ಟ್ ಕೂಡಲ ಸಂಗಮ ಅಧ್ಯಕ್ಷರು ಹಾಗೂ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವರ ಅಧ್ಯಕ್ಷತೆಯಲ್ಲಿ ನಡೆದ ವೀರಮಾತೆ ಕಿತ್ತೂರು ರಾಣಿ ಚೆನ್ನಮ್ಮನವರ 247ನೇ ಜಯಂತ್ಯೋತ್ಸವ, 201ನೇ ವಿಜಯೋತ್ಸವ ಹಾಗೂ ವೀರರಾಣಿ ಕಿತ್ತೂರ ಚೆನ್ನಮ್ಮನವರ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಪ್ರತಿಷ್ಠಾಪನಾ ಸಮಾರಂಭ ಹಾಗೂ ವಿದ್ಯಾರ್ಥಿ ನಿಲಯ, ಕಲ್ಯಾಣ ಮಂಟಪ ಹಾಗೂ ದಾಸೋಹ ಭವನ ನಿರ್ಮಾಣಕ್ಕೆ ಅಡಿಗಲ್ಲು ಭೂಮಿ ಪೂಜೆ ಸಮಾರಂಭ ಕೂಡಲ ಸಂಗಮದ ಪಂಚಮಸಾಲಿ ಸಮಾಜದ ಟ್ರಸ್ಟ್ ಆವರಣದಲ್ಲಿ ಯಶಸ್ವಿಯಾಗಿ ನಡೆಯಿತು. KBN ನ್ಯೂಸ್ ಇಳಕಲ್. ವೇದಿಕೆ ಮೇಲೆ ಉಪಸ್ಥಿತರಿರುವ ಡಾಕ್ಟರ್ MP ನಾಡಗೌಡ, ವಿಧಾನ ಪರಿಷತ್ ಮಾಜಿ ಸದಸ್ಯರು ಬಾಗಲಕೋಟೆ, ಶ್ರೀ ಪ್ರಬಣ್ಣ ಹುಣಸಿಕಟ್ಟಿ, ಗೌರವ ಅಧ್ಯಕ್ಷರು ಕೂಡಲ ಸಂಗಮ, ಶ್ರೀ ನೀಲಕಂಠ ಅಸೂಟಿ, ಪ್ರಧಾನ ಕಾರ್ಯದರ್ಶಿಗಳು ಕೂಡಲ ಸಂಗಮ, ಶ್ರೀಮತಿ ಗೌರಮ್ಮ ಎಸ್ ಕಾಶಪ್ಪನವರ್, ಮಾಜಿ ಶಾಸಕರು ಹುನಗುಂದ, ಶ್ರೀ ನಂದಿಹಳ್ಳಿ ಹಾಲಪ್ಪ, ಮಾಜಿ ಶಾಸಕರು, ಶ್ರೀ BG ಪಾಟೀಲ್, ಸಮಾಜದ ಹಿರಿಯ ಮುಖಂಡರು ಕೂಡಲ ಸಂಗಮ, ಶ್ರೀ ಮೋಹನ್ ಲಿಂಬಿಕಾಯಿ, ಮಾಜಿ ವಿಧಾನ ಪರಿಷತ್ ಸದಸ್ಯರು ಧಾರವಾಡ. ಇವರು MP ನಾಡಗೌಡ, ವಿಧಾನ ಪರಿಷತ್ ಮಾಜಿ ಸದಸ್ಯರು ಬಾಗಲಕೋಟೆ, ನಮ್ಮ ಜನಪ್ರಿಯ ಶಾಸಕರು, ಉಪಸ್ಥಿತರಿರುವ ಎಲ್ಲ ಅತಿಥಿ ಗಣ್ಯಮಾನ್ಯರಿಗೆ ತುಂಬು ಹೃದಯದ ಪುಷ್ಪಾರ್ಚನೆ ಸಲ್ಲಿಸಿದ ಈಗ ಪ್ರಾಸ್ತಾವಿಕ ನುಡಿಗಳು. ಈಗಿನ ಐತಿಹಾಸಿಕ ಚಾಲನೆ ನೀಡಬೇಕೆಂದು ಸರ್ವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸನ್ಮಾನ್ಯ ಶ್ರೀ ಸಂಗಣ್ಣ ಕರಡಿ, ಮಾಜಿ ಲೋಕಸಭಾ ಸದಸ್ಯರು ಕೊಪ್ಪಳ ಹಾಗೂ ಡಾಕ್ಟರ್ MP ನಾಡಗೌಡ, ವಿಧಾನ ಪರಿಷತ್ ಮಾಜಿ ಸದಸ್ಯರು ಬಾಗಿಲ ಗೌರವ ಶಾಸಕರಿಗೆ ಉದ್ಘಾಟಕರಾಗಿ ಆಗಮಿಸಿರುವ ಸನ್ಮಾನ್ಯ ಶ್ರೀ ಸಂಗಣ್ಣ ಕರಡಿ, ಮಾಜಿ ಲೋಕಸಭಾ ಸದಸ್ಯರು ಕೊಪ್ಪಳ, ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇದೀಗ ಪುಷ್ಪಾರ್ಚನೆ. ತಾಯಿದ್ರೆ, ಯುವ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಧನ್ಯವಾದ ಹೇಳಿ ಮುಗಿಸ್ಬಿಡ್ತೀನಿ ನಾನು. ಯಾಕಂದ್ರೆ ಈಗ ನೀವು ಕುರ್ಚಿ ಅಷ್ಟೇ ಕಾಣಕತ್ತಾವ, ನಮ್ಮ ತೆರಿ ಕಾಣವಲ್ಲ. ಈಗ ನಮ್ಮ ಉಪನ್ಯಾಸಕರು ಹಂಗಾಗುತ್ತೆ. ಈಗ ನಂದು ನೀವು ಒಂದು ಅದು ಈ ಪೆಂಡಾಲ್ದವ್ರನ್ನ ಕೂತಾರೆ ಈಗ ಅವರು, ಯಾಕಂದ್ರೆ ಪೆಂಡಾಲ್ ಯಾವಾಗ ಬಿಚ್ಕೊಂಡು ಹೋಗ್ಬೇಕಂತೇಳಿ ಅವ್ರಿಗೆ ಮಾತಾಡ್ಬೇಕಾಗಿತ್ತು ನನಗೆ. ಆದರೂ ಕೂಡ ಇವತ್ತು ನಿಜವಾಗ್ಲೂ ಬಹಳ ಹೆಮ್ಮೆ ಅನಿಸುವಂತ ಒಂದು ವಿಷಯ ಏನಂದ್ರೆ, ಪವಿತ್ರವಾದ ಅಣ್ಣ ಬಸವಣ್ಣನವರ ಐಕ್ಯ ಭೂಮಿ, ವಿದ್ಯಾಭೂಮಿ, ಐಕ್ಯ ಭೂಮಿ ಅಂತ ನಾವು ಹೇಳ್ತೀವಿ. ಈ ಒಂದು ಪವಿತ್ರವಾದ ನೆಲದ ತತ್ವ ಸಿದ್ಧಾಂತಕ್ಕೆ ಅನುಗುಣವಾಗಿ ನನ್ನ ಮನಸ್ಸಿನಲ್ಲಿ ಬಂದಂತ ವಿಚಾರವನ್ನ ಇವತ್ತು ಸತ್ಯವಾಗಲು ತಮ್ಮೆಲ್ಲರ ಸಹಕಾರದೊಂದಿಗೆ ಎಲ್ಲ ಸಮುದಾಯದ ಮುಖಂಡರು ಇವತ್ತೇನು ಈ ಕಾರ್ಯಕ್ರಮಕ್ಕೆ ಒಂದು ಕರೆಗೆ ತಾವೆಲ್ಲ ಗೌರವ ಕೊಟ್ಟು ಆಗಮಿಸಿ ಈ ಒಂದು ಪವಿತ್ರವಾದ ತಪೋಭೂಮಿ, ಐಕ್ಯ ಭೂಮಿ, ವಿದ್ಯಾಭೂಮಿ ಆದಂತ ಈ ಒಂದು ಭೂಮಿಯ ತತ್ವ ಸಿದ್ಧಾಂತವನ್ನ ಇವತ್ತು ನಿಜವಾಗ್ಲೂ ನೀವೆಲ್ಲ ಈ ಒಂದು ಭೂಮಿಯ ಋಣವನ್ನ ಅನುಭವಿಸಿದೀವಿ ಅನ್ನೋ ಮಾತನ್ನ ನಾನು ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಯಾಕಂದ್ರೆ ಈ ಭೂಮಿಯ ತತ್ವ ಸಿದ್ಧಾಂತ ಏನು, ಇವತ್ತು 12ನೇ ಶತಮಾನದಲ್ಲಿ ಒತ್ತಿಗೆ ನಾವು ಎಲ್ಲ ಇತಿಹಾಸವನ್ನು ಓದಿ ತಿಳ್ಕೊಂಡಿದ್ದೀವಿ. 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಕಾಯಕವೇ ಕೈಲಾಸ, ಅವರು ಬರೆದಂತ ಒಂದೊಂದು ವಚನ ಇವತ್ತು ದೈವೇ ಧರ್ಮದ ಮೂಲವಯ್ಯ, ದೈವವಿಲ್ಲದ ಧರ್ಮವು ಅದು ಯಾವುದಯ್ಯ ಅಂತ ಕೇಳಿದ್ರು. ದೈವವಿಲ್ಲದ ಧರ್ಮ ಅದು ಯಾವುದೈತಿ? ಇವತ್ತು ಹಿಂದೂ ಧರ್ಮ ಐತಾ, ಇವತ್ತು ಇಸ್ಲಾಂ ಧರ್ಮ ಐತಾ, ಅಥವಾ ಕ್ರೈಸ್ತ ಧರ್ಮ ಐತಾ, ಇನ್ನು ನಮ್ಮ ಪವಿತ್ರವಾದ ಭಗವದ್ಗೀತೆ ಹೇಳುತ್ತಾ ದೈವವಿರುವಂತದ್ದು ಎಲ್ಲ ಧರ್ಮಗಳು ನಾವು. ಅದಕ್ಕೆ ಅಣ್ಣ ಬಸವಣ್ಣನವರು ಹೇಳ್ತಾರೆ, ದಯಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ, ದಯಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ, ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳ್ತಾರೆ.